ಸಾಲು ಸಾಲಾಗಿ ಹಬ್ಬಗಳು ಬಂದರೆ ನಮಗೆ ಯೋಚನೆ ಬರೋದು ತಿಂಡಿ ಏನು ಮಾಡಲಿ, ಅಡುಗೆ ಏನು ಮಾಡಲಿ, ಸ್ವೀಟ್ಸ್ಗಳು ಏನು ಮಾಡಲಿ ಅಂತ. ಅದೇ ರೀತಿ ನಮ್ಮ ಮನೆಯಲ್ಲಿ ಕೂಡ ದೀಪಾವಳಿ ಹಬ್ಬ ಬಂತು ಅಂದಾಗ ಚಿರೋಟಿ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಇವತ್ತು ನಾನು ಚಿರೋಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಚಿರೋಟಿ ಮಾಡೋದಕ್ಕೆ ಮೈದಾ 2 ಕಪ್, ಚಿರೋಟಿ ರವೆ 1 ಕಪ್, ತುಪ್ಪ 2 ಟೇಬಲ್ ಸ್ಪೂನ್, ಚಿಟಿಕೆಯಷ್ಟು ಉಪ್ಪು. ಚಿರೋಟಿಗೆ ಸಾಟೆ ಮಾಡ್ತೀವಲ್ಲ, ಅದಕ್ಕೆ ನಾವು ಅಕ್ಕಿ ಹಿಟ್ಟು 4 ಟೇಬಲ್ ಸ್ಪೂನು, ತುಪ್ಪ 4 ಟೇಬಲ್ ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ. 2 ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ, ಚಿರೋಟಿ ರವೆ, ಉಪ್ಪು ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ನೋಡಿದ್ರೆ ಒಂದು ಉಂಡೆ ಥರ ಬರಬೇಕು ನಮಗೆ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಚಪಾತಿನ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನಾನಿಲ್ಲಿ ನಾರ್ಮಲ್ ಟೆಂಪ್ರೇಚರಲ್ಲಿರೋ ನೀರು ಅಂದರೆ ರೂಮ್ ಟೆಂಪ್ರೇಚರ್ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಿಸಿ ನೀರಿನ ಅವಶ್ಯಕತೆ ಏನಿರಲ್ಲ ಇದಕ್ಕೆ. ಹಿಟ್ಟನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ನಾದಬೇಕು. ಒಂದು 5ರಿಂದ 6 ನಿಮಿಷದಷ್ಟು ಹಿಟ್ಟನ್ನು ನಾದಬೇಕು. ನಾದೋದ್ರಿಂದ ನಮಗೆ ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ ಮತ್ತು ಎಲಾಸ್ಟಿಸಿಟಿನೂ ಬರುತ್ತೆ. ಈಗ ಹಿಟ್ಟಿಗೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಾದ್ತಾ ಇದ್ದೀನಿ. 1 ನಿಮಿಷದಷ್ಟು ನಾದಿದ್ರೆ ಸಾಕು. ಈಗ ಮೇಲೆ ಒಂದು ಬೌಲ್ನ ಮುಚ್ತಾ ಇದ್ದೀನಿ, ಅಥವಾ ಒಂದು ಬಟ್ಟೆ ಹಾಕಿ ಕೂಡ ಮುಚ್ಬೋದು. ಇದನ್ನು ನಾವು 1 ಗಂಟೆಗಳ ಕಾಲ ಬಿಡಬೇಕು. ಈಗ ನಾವು ಸಾಟೆನ ರೆಡಿ ಮಾಡ್ಕೊಳ್ಳೋಣ. ಈಕ್ವಲ್ ಪ್ರಪೋರ್ಷನ್ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಹಾಕ್ಕೊಂಡಿದ್ವಲ್ಲ, ಅವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಎರಡೂ ಕೂಡ 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ತುಪ್ಪನೂ 4 ಸ್ಪೂನು, ಅಕ್ಕಿ ಹಿಟ್ಟು 4 ಸ್ಪೂನು. ನೋಡಿ, ಇಲ್ಲಿ ಈ ಥರ ಸ್ಮೂತಾಗಿ ಪೇಸ್ಟ್ ಆಗಬೇಕು. ಹಿಟ್ಟು 1 ಗಂಟೆಗಳ ಕಾಲ ನೆಂದ ಮೇಲೆ ಎಷ್ಟು ಸಾಫ್ಟಾಗಿದೆ ನೋಡ್ಬೋದು. ಈಗ ನಾನು ಈಕ್ವಲ್ ಸೈಜಾಗಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನಾನು 2 ಕಪ್ ಮೈದಾ, 1 ಕಪ್ ಚಿರೋಟಿ ರವೆ ಹಾಕಿರೋದ್ರಿಂದ ನನಗೆ 9 ಉಂಡೆಗಳು ಆಗ್ತಾಯಿದೆ. ಈಗ ಉಂಡೆಗಳನ್ನ ಒಂದು ಫ್ಲ್ಯಾಟಾಗಿ ಮಾಡಿಕೊಂಡು ಮೈದಾ ಹಿಟ್ಟಿಗೆ ಅದ್ದಿ ನಾನು ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲ ಉಂಡೆಗಳನ್ನ ಚಪಾತಿ ಥರ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಆದಷ್ಟು ಎಲ್ಲ ಒಂದೇ ಸೈಜಲ್ಲಿ ಇರೋಷ್ಟು ಲಟ್ಟಿಸ್ಕೋಬೇಕು. ಈಗ ಒಂದೊಂದನ್ನೇ ಇಟ್ಕೊಂಡು ಲೇಯರ್ನ ಮಾಡಿಕೊಂಡು ಹೋಗಬೇಕು. ಮೊದಲಿಗೆ ಒಂದು ಚಪಾತಿ ಹಿಟ್ಟಿನ ಥರ ಹೊತ್ಕೊಂಡಿದ್ವಲ್ಲ, ಅದಕ್ಕೆ ನಾವು 1 ಸ್ಪೂನಷ್ಟು ಸಾಟೆನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈಗ ಅದ್ರ ಮೇಲೆ ಇನ್ನೊಂದು ರೋಲ್ ಮಾಡ್ಕೊಂಡಿದ್ವಲ್ಲ, ಆ ಹಿಟ್ಟನ್ನ ಹಾಕ್ಕೊಂಡು ಪುನಃ 1 ಸ್ಪೂನ್ ಹಾಕ್ಕೊಂಡು ಸಾಟೆ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಹೀಗೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ಒಟ್ಟು 9 ಲೇಯರ್ಗಳನ್ನ ಹಾಕ್ಕೊತಾ ಇದ್ದೀನಿ. ಕೆಲವರು 6 ಲೇಯರ್ ಮಾಡ್ಕೊತಾರೆ, ಕೆಲವರು 5 ಲೇಯರ್ ಮಾಡ್ಕೊತಾರೆ, ಡಿಪೆಂಡ್. ನನಗೆ ಲೇಯರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು 9 ಲೇಯರ್ನು ಒಂದೇ ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ಸಾಟೆನ ಡಾಲ್ಡಾ ಯೂಸ್ ಮಾಡ್ಕೊಂಡು ಮಾಡ್ತಿದ್ರು. ಡಾಲ್ಡಾ ಮತ್ತು ಅಕ್ಕಿ ಹಿಟ್ಟು ಮತ್ತು ಸಾಸಿವೆನ ರೋಸ್ಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಸಾಟೆಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಿದ್ರು. ಏನಕ್ಕಂದರೆ ಡಾಲ್ಡಾ ಹಾರ್ಟಿಗೆ ಒಳ್ಳೇದಲ್ಲ ಅಂತ ಸಾಸಿವೆ ಕೂಡ ಯೂಸ್ ಮಾಡ್ಕೊತಾ ಇದ್ರು. ಆದರೆ ನಾವು ತುಪ್ಪ ಯೂಸ್ ಮಾಡ್ತಿರೋದ್ರಿಂದ ಏನಂತ ಪ್ರಾಬ್ಲಮ್ ಆಗಲ್ಲ. ಈಗ ಲೇಯರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾವು ನಿಧಾನಕ್ಕೆ ರೋಲ್ ಮಾಡಿಕೊಂಡು ಫುಲ್ ಎಂಡ್ವರೆಗೂ ರೋಲ್ ಮಾಡಿ ಎಡ್ಜಸ್ಸು ನಾವು ಫ್ಲ್ಯಾಟ್ ಮಾಡಿಕೊಂಡು 1 ಇಂಚ್ ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೋಬೇಕು. ಈಗ ಒಂದೊಂದು ಪೀಸಲ್ಲೂ ನೋಡ್ಬೋದು ಲೇಯರ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಒಟ್ಟು ನನಗೆ 18 ಪೀಸ್ಗಳಾಗಿದೆ. ಈಗ ನಾವು ಒಂದೊಂದೇ ಪೀಸ್ನ ತೊಗೊಂಡು ಲೈಟಾಗಿ ರೋಲ್ ಮಾಡ್ಕೋಬೇಕು. ಇದಕ್ಕೆ ನಾವು ಹಿಟ್ಟಾಕಿ ಒತ್ತೋ ಅಂಥ ಅವಶ್ಯಕತೆ ಇರಲ್ಲ, ಏನಕ್ಕಂದರೆ ನಾವು ತುಪ್ಪ ಹಾಕಿರೋದ್ರಿಂದ ಅಂಟಲ್ಲ. ಈಗ ಲೈಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪನೂ ಒತ್ತಬಾರ್ದು, ತುಂಬ ತೆಳುಗೂ ಒತ್ತಬಾರ್ದು. ನೋಡ್ಬೋದು ಲೇಯರ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇಷ್ಟು ದಪ್ಪ ಇದ್ದರೆ ಸಾಕು. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಂಡಿದ್ದೀನಿ. ಈಗ ಒಂದೊಂದೇ ಚಿರೋಟಿನ ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಬರೋಷ್ಟು ಮಾತ್ರ ಬೇಯಿಸ್ಕೋಬೇಕು. ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಲೋ ಫ್ಲೇಮ್ ಆದರೆ ಎಣ್ಣೆ ಹೀರ್ಕೊಳ್ಳುತ್ತೆ, ಹೈ ಫ್ಲೇಮ್ ಆದರೆ ಸೀದೋಗುತ್ತೆ. ಹೀಗೆ ಒಂದೊಂದೇ ಚಿರೋಟಿನ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು.
ಚಿರೋಟಿ ಇನ್ನೂ ಬಿಸಿ ಇದ್ದಾಗಲೇ ನಾವು ಅದ್ರ ಮೇಲೆ ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೋಬೇಕು. 2 ಸೈಡೂ ಕೂಡ ಸ್ಪ್ರಿಂಕಲ್ ಮಾಡಿಕೊಂಡು ಇಟ್ಕೋಬೇಕು. ಇದಕ್ಕೆ ಬೇಕಾದರೆ ಬಾದಾಮಿ ಹಾಲು ಕೂಡ ಹಾಕ್ಕೊಂಡು ತಿನ್ಬೋದು. ಚಿರೋಟಿ ತಣ್ಣಗಾದ ಮೇಲೆ ನಾವು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. ಒಂದು 15 ದಿನ ಆದರೂ ಇದು ಕೆಡಲ್ಲ. ಚಿರೋಟಿನ ನೋಡ್ಬೋದು ಎಷ್ಟು ಚೆನ್ನಾಗಿ ಲೇಯರ್ಸ್ ಫಾರ್ಮ್ ಆಗಿದೆ ಅಂತ. ಚಿರೋಟಿ ಕ್ರಿಸ್ಪಿಯಾಗಿ ಬಂದಿದೆ, ನೋಡೋದಕ್ಕಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ಸಲ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.